ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಅನ್ಬಾಕ್ಸ್ ಜೊತೆಗೆ ಇನ್ನೂ 2 ಇವೆಂಟು ಬಿಗ್ಗೆಸ್ಟ್ ಕ್ಲಾಶಸ್ಸು ಆಗ್ತಾ ಇದ್ದಾವೆ. ಮುಂಚೆ ಇಲ್ಲಿ ನೋಡಿ ಹೆಂಗಿತ್ತು ಅಂದರೆ PSL IPL ಕ್ಲಾಶ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಹೆಂಗಿದೆ ಅಂದರೆ RCB ಇವೆಂಟ್ ಜೊತೆಗೆ ಯಾವ ಇವೆಂಟ್ಗಳು ಕ್ಲಾಶಿಗೆ ಬರ್ತಾ ಇದ್ದಾವೆ ಅಂತ ಈ ಕ್ಯಾಲೆಂಡರ್ ಇಯರಿಂದ ಮಾತಾಡಬೇಕು ನಾವು. ಹೌದು, 2 ಬೇರೆ ಟೀಮ್ಗಳು, ಮುಖ್ಯವಾಗಿರುವಂಥ ಟೀಮ್ಗಳು ಇವೆಂಟ್ನ ಅತಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. RCB ಜೊತೆಗೇ ಇವರು ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳಬೇಕು. RCB ಸುಮಾರು ವರ್ಷ ಮಾಡಾದ್ಮೇಲೆ ಇಲ್ಲ ಗುರು, ನಾವು ಬರೀ ದುಡ್ಡು ಎಣಿಸ್ಕೊಂಡ್ರೆ ಸಾಲೋದಿಲ್ಲ, ಫ್ಯಾನ್ಸ್ಗೋಸ್ಕರ ಏನಾದ್ರು ಮಾಡಲೇಬೇಕು RCB ಥರ ಅಂತ ಕಾಪಿ ಹೊಡೆದಿದ್ದಾರೆ. ಹೌದು, ಡಿಫ್ರೆಂಟಾಗಿ ಸ್ವಲ್ಪ ಮಾಡ್ಬೋದು, ಏನೋ ಡಿಫ್ರೆಂಟಾಗಿ ಮಾಡಲ್ಲ, ಅದೇ ಐಡಿಯಾಸ್ಗಳನ್ನ ಬೇರೆ ಬೇರೆ ಚೇಂಜ್ ಮಾಡ್ಬೋದು ಅಷ್ಟೇ. ಬಟ್ ಇವೆಂಟ್ ಅಂತ ಬಂದಾಗ RCBನೇ ಮೊದಲನೇದಾಗಿ ಇವೆಂಟ್ನ ಆರ್ಗನೈಸ್ ಮಾಡಿದ್ದು. ಅದು ವರ್ಷಾನುಗಟ್ಟಲೆ ಹಿಂದೆನೇ, ಆಲ್ಮೋಸ್ಟ್ 4-5 ವರ್ಷ, 5ನೇ ವರ್ಷ ಇದೇನೋ ಮಾಡ್ತು ಅಂದರೆ RCB ಇವೆಂಟ್ ಮಾಡ್ತು ಅಂತಂದರೆ 3 ವರ್ಷ ಸ್ಟೇಡಿಯಮಲ್ಲಿ ಮಾಡಿದ್ದೀವಿ, 1 ವರ್ಷ ಬೀದಿಲಿ ಮಾಡಿದ್ದೀವಿ, ಅಂದರೆ ಚರ್ಚ್ ಸ್ಟ್ರೀಟಲ್ಲಿ ಮಾಡಿದ್ದೀವಿ. ಇಲ್ಲಿ ಇವಾಗ ಬಂತು ಅಂತಂದರೆ 5ನೇ ವರ್ಷ ಆಗುತ್ತೆ. ಸೊ ಇವರೆಲ್ಲ ಇವಾಗ ಕಾಪಿ ಹೊಡ್ಕೊಂಡು ಬರ್ತಾ ಇದ್ದಾರೆ. ಹೌದು, ಬಿಗ್ಗೆಸ್ಟ್ ಕ್ಲಾಶ್ ಆಗ್ತಾ ಇರೋದೇನೋ ಒಂದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಮುಂಬೈ ಇಂಡಿಯನ್ಸ್ನ ಇವೆಂಟು, ಚೆನ್ನೈ ಸೂಪರ್ ಕಿಂಗ್ಸ್ನ ಇವೆಂಟು. ಇದ್ರ ಬಗ್ಗೆ ರಿಲೇಟೆಡ್ ಅಪ್ಡೇಟ್ ಮುಂಚೆನೇ ಕೊಟ್ಟಿದ್ದೆ ನಾನು. ಚೆನ್ನೈ ಸೂಪರ್ ಕಿಂಗ್ಸ್ದು CSKನೋ ರೋರ್ ಇವೆಂಟ್ ಮಾಡ್ತಾ ಇದೆ ಅಂತ. ಹೌದು, ರೋರ್ ಇವೆಂಟು ಅಫಿಷಿಯಲಿ ಕನ್ಫರ್ಮೇಷನ್ 2 ದಿನದಿಂದನೇ ಕೊಟ್ಬಿಟ್ರು ಅವರು ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಕೊಟ್ಟರು ಅಪ್ಡೇಟ್ ಏನಂದರೆ CSK ಪ್ರಾಕ್ಟೀಸ್ ಸೆಷನು ಚೇಪಾಕ್ ಸ್ಟೇಡಿಯಮಲ್ಲಿ ಅವೈಲೇಬಲ್ ಇರ್ತಂತೆ. ಸೇಮ್ RCB ಇವೆಂಟ್ ಹೆಂಗೆ ಮಾಡ್ತಾಯಿದ್ರು ಅಂದರೆ RCB ಅನ್ಬಾಕ್ಸ್ ಇವೆಂಟು, ಅದೇ ರೀತಿ CSK ಅವರು ಕೂಡ ಮಾಡ್ತಾರೆ. ಸ್ಟೇಡಿಯಮಲ್ಲೇ ಟಿಕೆಟ್ಸ್ಗಳೆಲ್ಲ ಆಲ್ರೆಡಿ ಅವರು ಬಿಟ್ಟಿದ್ದಾರೆ ಸೇಲಿಗೆ, ಓಪನ್ ಇದೆ, ಟಿಕೆಟ್ಸ್ಗಳೆಲ್ಲ ತೊಗೊಬೋದು. CSK ಪ್ರಾಕ್ಟೀಸ್ ಸೆಷನು ಲೈವ್ ನೋಡ್ಬೋದು ಅಂತ ಫ್ಯಾನ್ಸ್ಗಳು. ಆ್ಯಂಡ್ OG ಎಂಟ್ರೀಸ್ ಇರುತ್ತಂತೆ, ಫನ್ ಮ್ಯಾಚಪ್ಸ್ ಇರುತ್ತಂತೆ, ಆಮೇಲೆ ಜರ್ನಿ ಆಫ್ CSK ಏನೋ ಸ್ವಲ್ಪ ಬಿಲ್ಡಪ್ ಇರುತ್ತಂತೆ, ಲೈವ್ ಪರ್ಫಾರ್ಮೆನ್ಸ್ ಬೈ ಅಕಾಡೆಮಿ ಇರುತ್ತಂತೆ, ಆಮೇಲೆ ಸ್ವಲ್ಪ ಪರ್ಫಾರ್ಮೆನ್ಸ್ AR ರಾಮಂದು ಇರುತ್ತಂತೆ. ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಏನಲ್ಲ, AR ರಾಮನ್ನ ಕರೆಸ್ತಾರೆ. ಬೇರೆ ಚಿಕ್ಕ ಸಣ್ಣ ಪುಟ್ಟ ಲೋಕಲ್ ಬ್ಯಾಂಡ್ ಸೆಟ್ಗಳು ಅವರು ಇವರೆಲ್ಲ ಇರ್ತಾರಲ್ಲ, ಅಂದರೆ ಲೋಕಲ್ ರ್ಯಾಪರ್ಸ್ ಆಗಿರ್ಬೋದು, ಅವರೆಲ್ಲ ಬರೋವಂಥ ಚಾನ್ಸ್ ಇರುತ್ತೆ. ಬಟ್ ಮೇಯ್ನಾಗಿ AR ರಾಮನ್ ಬರ್ತಾರೆ ಅಂತ ಇವರು ಹೇಳಿದ್ದಾರೆ. ಸೊ ಅಂಥ ಮಟ್ಟಿಗೆ ಹೆವಿ ದೊಡ್ಡ ಮಟ್ಟದಲ್ಲೇನೂ ಮಾಡ್ತಾಯಿಲ್ಲ ಅಂತ ಅಂದ್ಕೊಳ್ಳಿ CSK ಅವರು. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಯಾರು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವರು. ಒಂದಿನ ಅಲ್ಲಾಗಿರೋ ಇವರು 22ನೇ ದಿನ ಇಟ್ಟಿದ್ದಾರೆ, 22ನೇ ತಾರೀಕು ಇಟ್ಟಿದ್ದಾರೆ ಈ ಒಂದು ಇವೆಂಟ್ನ CSK ಅವರು ಕೂಡ 22ನೇ ತಾರೀಕು ಹೇಳಿದರೆ. ಮುಂಬೈ ಮಿಕ್ಸ್ ಇವೆಂಟ್ ಅಂತೆ, ಇವ್ರದ್ದು ರೋರ್ ಇವೆಂಟು CSK ಅವ್ರದ್ದು, ಮುಂಬೈದು ಮಿಕ್ಸ್ ಇವೆಂಟು MI ಮಿಕ್ಸ್ ಅಂತೆ. RCB ಅನ್ಬಾಕ್ಸ್ ನೋಡಿ, RCB ಅನ್ಬಾಕ್ಸಿಂದ ಸ್ಟಾರ್ಟ್ ಆಗಿದ್ದು MI ಮಿಕ್ಸು ಜೊತೆಗೆ. MI ಮಿಕ್ಸ್ ಮುಂಚೆನೇ ಅಪ್ಡೇಟ್ ಕೊಡ್ತಾಯಿದ್ರು, ಬಟ್ ಯಾವುದೂ ನಾವು ಕ್ಲಾರಿಟಿಯಾಗಿ ಮಾತಾಡಿರಲಿಲ್ಲ ಹಿಂಗಾಗುತ್ತೆ ಹೆಂಗಾಗುತ್ತೆ ಅಂತ. ಬಟ್ ಇದು ದೊಡ್ಡ ಕಾನ್ಸರ್ಟ್ ಆಗುತ್ತೆ ಅಂತ ಇವರು ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತಂದರೆ ಒಂದು ಸ್ವಲ್ಪ ಅರ್ಥ ಇದೆ. ಯಾಕೆಂದರೆ ಇವರು ಸ್ಟೇಡಿಯಮಲ್ಲಿ ಮಾಡ್ತಾಯಿಲ್ಲ, ಒಂಥರ ಜಿಯೋದು ಏನಿದೆ ಆ ಒಂದು ಇದರಲ್ಲಿ ಮಾಡ್ತಾಯಿದ್ದಾರೆ. ಇದು ಬಿಗ್ಗೆಸ್ಟ್ ಕಾನ್ಸರ್ಟು. ಇದು ಫ್ಯಾನ್ಸ್ಗಳೆಲ್ಲ ಕೂತ್ಕೊಂಡು ನೋಡೋವಂಥದ್ದು, ಸ್ಟೇಡಿಯಂ ಸುತ್ತ ಆ ಥರ ಎಲ್ಲ ಇರೋದಿಲ್ಲ. ಇಲ್ಲಿ ಫ್ಯಾನ್ಸ್ಗಳೆಲ್ಲ ಫ್ರೀಯಾಗಿ ಒಂಥರ ಅಜ್ಜಿ ಎಲ್ಲ ಕುಣಿದು ಕುಪ್ಪಳಿಸೋವಂಥದ್ದು ಕಾನ್ಸರ್ಟ್ ನೋಡಿರ್ತಾರಲ್ಲ ಆ ಥರ ಇರುತ್ತೆ. ಸೊ ಇದೊಂಥರ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಕಾನ್ಸರ್ಟು. ಆ್ಯಂಡ್ ಪ್ಲೇಯರ್ಸ್ಗಳೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂತಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ಎಲ್ಲ ಡೀಟೇಲ್ಡಾಗಿ ಕೊಟ್ಬಿಟ್ಟಿದ್ರೆ, ಎಲ್ಲೆಲ್ಲ ಹೆಂಗಿದ್ರು ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಬಿಟ್ಟಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಈ ಥರ ಇರುತ್ತೆ ಇವೆಂಟಲ್ಲಿ ಅಂತ. ಎಲ್ಲರೂ ಫ್ಯಾನ್ಸ್ಗಳೆಲ್ಲ ಕಾನ್ಸರ್ಟ್ ಇದ್ದಂಗೆ ಇರುತ್ತಿದ್ದೋ. ಇದು ಸ್ಟೇಡಿಯಮಲ್ಲಿ ಕೂತ್ಕೊಂಡು ನೋಡೋವಂಥದ್ದಲ್ಲ, ಸುತ್ತ ಕೂತ್ಕೊಂಡು ಬರೀ ನೀವು ಇಲ್ಲಿ ಕೂತ್ಕೊಂಡು ನೋಡೋವಂಥದ್ದಲ್ಲ, ಕುಣ್ಕೊಂಡು ನೋಡೋವಂಥದ್ದು ಇದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಬಟ್ CSK RCBನ ಅಚ್ಚೋ ಕಾಪಿ ಹೊಡೆದಿದ್ದಾರೆ ಅಷ್ಟೇ. ಇನ್ನೊಂದು ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ ಹೆಂಗೆ ನೋಡೋಕೆ ಹೋಯ್ತು ಅಂದರೆ. RCB ಇದು ರಿಲೇಟೆಡ್ ಯಾವುದೇ ಅಪ್ಡೇಟ್ನ ಇನ್ನೂ ಸಹ ಕೊಡ್ತಾ ಇಲ್ಲ ನೋಡಿ. CSK ರೋರ್ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾಯಿತು, MI ಮಿಕ್ಸ್ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾಯಿತು. 2 ದಿನ ಮುಂಬೈ ಮಿಕ್ಸ್ ಇವೆಂಟ್ ಏನಿದೆ 21st ಆ್ಯಂಡ್ 22nd 2 ದಿನ ನಡೀತಾ ಇರೋಂಥ ಇವೆಂಟ್ ಇದು ಮುಂಬೈನ ಒಂಥರ ಫೆಸ್ಟ್ ಅಂತ ಅಂದ್ಕೊಳ್ಳಿ, ಫ್ಯಾಮಿಲಿ ಫೆಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಎಲ್ಲದಕ್ಕೂ ಡಿಫ್ರೆನ್ಸ್ ಇರೋವಂಥದ್ದು ಏನು ಅಂತಂದರೆ, ಎಲ್ಲ ಇವೆಂಟ್ಗೂ ಡಿಫ್ರೆಂಟ್ ವರ್ಡ್ಸ್ಗಳನ್ನ ಟರ್ಮಿನಾಲಜಿನ ಕೊಟ್ಬಿಟ್ಟಿದ್ದಾರೆ. RCB ಅನ್ಬಾಕ್ಸ್ ಇವೆಂಟ್ ಏನಿದೆ ಇದು ಸೀಸನ್ ಲಾಂಚ್ ಇವೆಂಟ್ ಅಂತೆ ನಮ್ಮ RCBದು. ಆ್ಯಂಡ್ MIನ ಮಿಕ್ಸ್ ಇವೆಂಟ್ ಏನಿದೆ ಇದು ಮುಂಬೈ ಇಂಡಿಯನ್ಸ್ನ ಫ್ಯಾನ್ಸ್ ಫೆಸ್ಟಿವಲ್ ಅಂತೆ. ಆ್ಯಂಡ್ CSKಯ ರೋರ್ ಇವೆಂಟ್ ಏನಿದೆ CSKಯ ಫ್ಯಾನ್ಸ್ ಸೆಲೆಬ್ರೇಷನ್ ಇವೆಂಟ್ ಅಂತೆ ಇದು. ಸೊ 3 ಟರ್ಮಿನಾಲಜಿನ ಕೊಟ್ಟಿದ್ದಾರೆ, ಎಲ್ಲ ಡಿಫ್ರೆಂಟ್ ಅಂತ ಹೇಳ್ಬೋದು. ಬಟ್ ಎಲ್ಲ ಕೂಡ ಒಂದೇ ಥರನೇ ಮಾಡ್ತಾ ಇರೋದು. ಅದೇ MIದು ಸ್ವಲ್ಪ ಕಾನ್ಸರ್ಟ್ ಥರ ಇರ್ಬೋದು, ಒಂದು ಸ್ವಲ್ಪ ಅದ್ದೂರಿಯಾಗಿರ್ಬೋದು. ಅದು ಬಿಡ್ತು ಅಂದರೆ ಸ್ಟಾರ್ಟ್ ಮಾಡಿದ್ದು ಯಾರು ಇದನ್ನು, ಒಂಥರ ಬ್ರೈನ್ ಚೈಲ್ಡ್ ಯಾರು ಇದಕ್ಕೆ, ಎವ್ರಿ ಮಾಸ್ಟರ್ ಕಾಪಿ ಆ್ಯಸ್ ಒರಿಜಿನಲ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ, ಅದು ನಮ್ಮ RCB. ಎಲ್ಲ ನಮ್ಮನ್ನ ನೋಡ್ಕೊಂಡು ಮಾಡ್ತಾ ಇರೋದು ಅಷ್ಟೇ. ಅಲ್ಲಿ ನಾವು ಒಂದು ಟ್ರೋಫಿನೂ ಗೆಲ್ದಂಗೆ ಮಾಡಿದ್ವಿ ಮಗ. ಎಷ್ಟು ವರ್ಷದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅನ್ಬಾಕ್ಸ್ ಇವೆಂಟ್ನ, ಒಂದು ಟ್ರೋಫಿನೂ ಗೆದ್ದಿರಲಿಲ್ಲ. 5 ಸಲ ಟ್ರೋಫಿ ಗೆದ್ದವರಲ್ಲ. ಫ್ಯಾನ್ಸ್ಗಳಿಗೆ ಏನು ಬೇಡ ಏನೂ ಇಲ್ಲ, ಖಾಲಿ ಪಲ್ಲವುಗಳ ಥರ ಬಿಟ್ಟಿದ್ರು ಫ್ಯಾನ್ಸ್ಗಳನ್ನ. ಇವಾಗ ನೋಡಿ ನಮ್ಮ RCB ಈ ಥರ ಕಷ್ಟ ಸಿಚುವೇಶನ್ ಕೂಡ ಅನ್ಬಾಕ್ಸ್ ಇವೆಂಟ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ ಅಂತ ಅದು ನೋಡ್ಬಿಟ್ಟು ಇವರು ಒಂದು ಸ್ವಲ್ಪ ಮೋಟಿವೇಶನ್ನ ತಗೊಂಡು, ಅವರು ಇಷ್ಟ ಕಷ್ಟ ಸಿಚುವೇಶನ್ ಇದ್ರೂ ಕೂಡ ಏನೇನೋ ತೊಂದರೆ ಆದ್ರೂ ಕೂಡ ಸ್ಟೇಡಿಯಮಲ್ಲಿ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇನ್ನು ನಾವು ಏನು ಗುರು ಖಾಲಿ ಪಲಾವ್ಗಳ ಥರ ದುಡ್ಡುಗಳು ಮಾಡ್ಕೊಂಡು ಆರಾಮಾಗಿದ್ದೀವಿ, ಫ್ಯಾನ್ಸ್ಗಳಿಗೆ ಏನೋ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋದು ಬೇಡವಾ ಅಂತ
ಯೋಚನೆ ಮಾಡ್ಬಿಟ್ಟು ಮಾಡ್ತಾ ಇರೋಂಥ ಇವೆಂಟ್ ಅಷ್ಟೇ ಇದು. ಹೌದು, ಎರಡೂ ಕೂಡ ಕಾಪಿನೇ. ಮುಂಬೈ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು, ಸಿ ಎಸ್ ಕೆ ಅಷ್ಟರ ಮಟ್ಟಿಗೆ ಹೆವಿ ದೊಡ್ಡ ಮಟ್ಟದಲ್ಲಿ ಮಾಡಲ್ಲ, ಒಂದು ರೇಂಜಿಗೆ ಮಾಡ್ತಾರೆ. ಮುಂಬೈ ಮತ್ತು ಸಿ ಎಸ್ ಕೆ ಅಂತ ಬಂದಾಗ ಕ್ಲಾಶ್ ಆಯಿತು ಅಂತ ಅಂದಾಗ ಯಾವ್ದನ್ನ ನೋಡ್ತಾರೆ ಅಂದರೆ ಖಂಡಿತ ಮುಂಬೈ ಇಂಡಿಯನ್ಸು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಿಂಗರ್ಸ್ನೆಲ್ಲ ಕರೆಸ್ತಾ ಇದ್ದಾರೆ. ಹೆವಿ ದೊಡ್ಡ ಮಟ್ಟದಲ್ಲಿದೆ ಮುಂಬೈ ಇಂಡಿಯನ್ಸ್, ಯಾಕಂದರೆ 2 ದಿನ ನಡೀತಾ ಇರುವಂಥ ಒಂದು ಫ್ಯಾನ್ ಫೆಸ್ಟ್ ಅದು. ಸೊ ಓಕೆ, ನಮ್ಮ RCBನ ಯಾವುದೇ ಅಪ್ಡೇಟ್ನ ಕೊಡಿಲ್ಲ ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು. ಬರೀ ವೆಂಕಟೇಶ್ ಪ್ರಸಾದ್ ಅವರು 22ನೇ ತಾರೀಕು ಆಗುತ್ತೆ ಅಂತ ಅಪ್ಡೇಟ್ನ ಕೊಡಿದ್ರು ಅಷ್ಟೇ. ಅವರು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರಲಿಲ್ಲ ಹಾಗೇ ಆಗುತ್ತೆ ಅವತ್ತು ಅಂತ. ಇನ್ನು RCB ಅಪ್ಡೇಟ್ ಕೊಡೋದ್ರಲ್ಲಿದೆ, ಅದು 22ನೇ ತಾರೀಕೆ ಆಗುತ್ತಾ ನೋಡಿ. ಎಲ್ಲನೂ ಒಂದೇ ಸಲ ಕ್ಲಾಶ್ ಆಗೋದಕ್ಕಿಂತ 25ನೇ ತಾರೀಕು 26ನೇ ತಾರೀಕು ಮಾಡ್ತು ಅಂದರೆ ಚೆನ್ನಾಗಿರುತ್ತೆ. ನೋಡೋಣ ಅದು ಯಾವತ್ತು ಮಾಡ್ತಾರೆ ನಮ್ಮ RCB ಅನ್ಬಾಕ್ಸ್ ಇವೆಂಟ್ನ ಅಂತ. ಇನ್ನು ಯಾವುದೇ ಅಪ್ಡೇಟ್ನ RCB ಅನ್ಬಾಕ್ಸ್ ಇವೆಂಟ್ ರಿಲೇಟ್ ಕೊಟ್ಟಿಲ್ಲ. ಸುಮಾರು ಜನ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಟಿಕೆಟ್ಸ್ ಎಲ್ಲ ಯಾವಾಗ ಬಿಡ್ತಾರೆ ಗುರು, ಇವರೆಲ್ಲ ಬಿಟ್ಟಿದ್ದಾರೆ ಟಿಕೆಟ್ಸ್ ಆಲ್ರೆಡಿ. ಮುಂಬೈಯೂ ಬಿಟ್ಟಿದೆ, ಸಿ ಎಸ್ ಕೆಗೂ ಬಿಟ್ಟಿದೆ, ನಾವು ಯಾವಾಗ ಅಂತ ಕೇಳ್ತಿದ್ದೀರಾ. ನೋಡೋಣ ಯಾವಾಗ ಅಪ್ಡೇಟ್ ಕೊಡ್ತಾರೆ ಅನ್ಬಾಕ್ಸ್ ಇವೆಂಟ್ ರಿಲೇಟೆಡ್ ಅಂತ. ಒಟ್ಟಲ್ಲಿ ವೆಂಕಟೇಶ್ ಪ್ರಸಾದ್ ಹೇಳಿದ್ದು ನಿಜ ಆದರೆ ಸಾಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.